ರಾಮ ಹೆಂಗೆ ಅವರು ರಾಜ ಆಗಿದ್ದಾಗ ಏನು ಆಳ್ವಿಕೆ ಮಾಡಿದ್ರು, ಏನು ರಾಮರಾಜ್ಯ ಕಟ್ಟಿದ್ರು, ಅಲ್ಲಿ ಅವಾಗ ಅಲ್ಲಿನ ಜನಗಳು ರಾಮಂಗೆ ಎಷ್ಟು ಬೆಲೆ ಕೊಡ್ತಿದ್ರು, ಅದೇ ಥರ ಈಗಿನ ಕಾಲದಲ್ಲೂ ಈಗಿನ ರಾಜಕಾರಣಿ ವ್ಯಕ್ತಿಗಳು ಅಷ್ಟೇ, ದೇಶದ ರಾಜಕಾರಣಿಗಳ ವ್ಯಕ್ತಿ, ರಾಜ್ಯದಲ್ಲಿ ಏನು CM PM ಯಾರೇ ಆಗಿರ್ಬೋದು, ಅವರು ಅವರ ಏನು ರಾಮ ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಯಾವ ಥರ ಜೀವನನ ನಡೆಸ್ಕೊಂಡು ಹೋಗಬೇಕು, ಜನಗಳನ್ನ ಯಾವ ಥರ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಅದೇ ಥರನೇ ಪೊಲಿಟಿಷಿಯನ್ಸ್ ಎಲ್ಲ ಅದೇ ಥರ ಕಲ್ತ್ಕೊಂಡ್ರೆ ನಮ್ಮ ದೇಶ ಇನ್ನೂ ತುಂಬ ಚೆನ್ನಾಗಾಗುತ್ತೆ, ಡೆವಲಪಿಂಗ್ ಆಗುತ್ತೆ ಅಂತ. ಇವತ್ತು ಶುಕ್ರವಾರ ಅಲ್ಲ, ನಿಮ್ಗೆ ಯಾರಿಗೂ ರಜೆ ಇಲ್ಲ ಅಂತ ರಜೆ ಹಾಕೊಂಡು ಬಂದಿದ್ದೀರಾ, ಹೇಗೆ ಅನಿಸಿದೆ? ಕೆಲವೊಬ್ರು ರಜೆ ಹಾಕೊಂಡು ಪಾರ್ಟಿ ಟ್ರಾವೆಲ್ ಆ ಥರ ಹೋಗ್ತಾ ಇರ್ತಾರೆ, ನೀವು ಟೆಂಪಲಿಗೆ ಬಂದಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ? ರಾಮ ಹೇಳ್ತಾರೆ, ರಾಮ ಅಯೋಧ್ಯೆಗೆ ಹೋಗೋಕ್ಕೆ ಅಮಾವಾಸ್ಯೆ ದಿನ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಜನಕ್ಕೆ ಸಂದೇಶ ಕೊಡೋದಿರುತ್ತೆ, ದಿನ ಅಲ್ಲ ಕರ್ಮ ಮುಖ್ಯ ಅಂತ. ಸೊ ಅದು ತುಂಬ ಟಚ್ ಆಗುತ್ತೆ, ಅದಕ್ಕೆ ಅವ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನಿಮ್ಗೆ ರಾಮ ಅಂದರೆ ತುಂಬ ಇಷ್ಟ. ಯಾಕೆ ಇವ್ರು ಅಷ್ಟು ಇಷ್ಟ ಆಗ್ತಾರೆ? ಈ ಒಂದು ಉದಾಹರಣೆ ಬಿಟ್ಟು ಆ ಉದಾಹರಣೆಗೆ ತುಂಬ ಇಷ್ಟ ತುಂಬ ಇಷ್ಟ ಆಗ್ತಾರೆ ನಿಮಗೆ.